ಇಳಿಯೋಕ್ಕೆ ಬಿಡಲ್ಲ ಜನರು. ಅವರಿಬ್ಬರಿದಂತೆ ಪ್ಲ್ಯಾನು. ನಿದ್ದೆ ಬರ್ತಿದೆ ಕ್ಯೂಟಿಗೆ, ಊಟ ಬೇರೆ ಆಗಿದೆ ಕ್ಯೂಟಿದು. ನೋಡಿ ಇಂಥ ಅಪ್ಪ ಯಾರಿಗಾದ್ರೂ ಸಿಗ್ತಾರ, ಕೋಟಿಗೊಬ್ಬ ಇವನು. ಹ್ಯಾಪಿ ಫಸ್ಟ್ ಫಾದರ್ಸ್ ಡೇ. ಏನು ಕೋತಿಗೊಬ್ಬರ? ಕೋಟಿ ಅದು ನಿಮ್ಮ ಯಜಮಾನ್ರು. ಒಳಗಿಲ್ಲ ಕಬಡ್ಡಿ, ನಾವು ಇಳಿತೀವಿ. ಇಳಿತೀರಾ ಈಗ? ಅವಾಗ ಸೈಡಿಗೆ ಬನ್ನಿ, ನಾವು ಇಳಿತೀವಿ. ಇಲ್ಲೇ ಇಳಿತೀವಿ ನಾವು. ಜಾಗ ಬಿಡಿ. ಅಬ್ಬಾ, ಇಳಿಯೋಕ್ಕೆ ಬಿಡಲ್ಲ ಜನರು. ನೆಕ್ಸ್ಟ್ ಅಲ್ಲ, ಅದ ನೆಕ್ಸ್ಟ್ ಸ್ಟಾಪಲ್ಲಿ ಇವಾಗಲೇ ಇಳಿಯೋಕೆ ಹೊರಟಿದ್ದಾರೆ. ಸೊ ಯಬ್ಬ ದೇವರೇ, ನನ್ನ ಮಕ್ಕನೇ ತೋರಿಸಿಲ್ಲ ಅಲ್ಲ ಇನ್ನು. ಎಲ್ಲರೂ ಹೇಗಿದ್ದೀರಾ? ಫಸ್ಟೇ ವೆಲ್ಕಮ್ ಮಾಡಿಬಿಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಏನಪ್ಪ ವಿಷಯ ಅಂದರೆ, ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಸೊ ನಮ್ಮ ಆ ಕಡೆ ಈ ಕಡೆ ಜೋರಾಗಿ ಡಿಸ್ಟರ್ಬೆನ್ಸ್ ಬರ್ತಾಯಿದೆ. ನಮ್ಮ ಅಪ್ಪ ಅಮ್ಮಂದು ಮ್ಯಾರೇಜ್ ಆ್ಯನಿವರ್ಸರಿಗೆ ಇವತ್ತು ಪಾರ್ಟಿ ಕೊಡಿಸ್ತವ್ರೆ. ಕರೆಕ್ಟಾಗಿ ಒಂದು 2 ದಿನ ಹಿಂದೆ ಮ್ಯಾರೇಜ್ ಆ್ಯನಿವರ್ಸರಿ ಆಗಿತ್ತು. ಸೊ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಎಲ್ಲ ಮಾಡಿ ಸೊ ಪಾರ್ಟಿ ಎಲ್ಲ ಕೊಡಿಸಿದ್ವಿ. ಬಟ್ ಫಸ್ಟು ಟೈಮು ನಮ್ಮ ಅಪ್ಪ ಅಮ್ಮ ಈ ಥರ ಅವರು ಆ ಮ್ಯಾರೇಜ್ ಆ್ಯನಿವರ್ಸರಿಗೆ ಪಾರ್ಟಿ ಅಂತ ಕೊಡಿಸ್ತಾ ಇರೋದು. ಏಕೆಂದರೆ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಮನೆಗೆ ಏನಾದ್ರು ತಗೊಬಂದು ಮಾಡ್ತಾರೆ. ಬಟ್ ಇದು ಫಸ್ಟ್ ಟೈಮ್ ನಾನು ನೋಡ್ದಂಗೆ. ಸ್ವಲ್ಪ ರೋಡ್ ಕ್ರಾಸ್ ಮಾಡಿಬಿಡೋಣ. ಗುಡು ಓಡು ಓಡು ಓಡು. ಸೊ ನೆಕ್ಸ್ಟು ಏನು ಅಂತಂದರೆ, ನಾನು ಇವಾಗ ಫಸ್ಟ್ ಆಫ್ ಆಲ್ ನಾನು ಇದನ್ನೇ ಹೇಳಿಲ್ಲಲ್ಲ, ನಾನು ಎಲ್ಲಿಂದ ಬರ್ತಾಯಿದ್ದೀನಿ ಅಂದರೆ, ಒಂದು ಪ್ರಮೋಷನ್ ಇತ್ತು, ವರ್ಕ್ ಇತ್ತು. ಬೆಂಗಳೂರಿಗೆ ಹೋಗಿದ್ದೆ ನಾನು ಹಾಸನಿಂದ. ಸೊ ಏನಾಯಿತು, ಅಲ್ಲಿಂದ ಬರಬೇಕಾದ್ರೆ ತಳಿ ಸ್ವಲ್ಪ ಸುಧಾರಿಸ್ಬೇಕು. ಸೊ ಅಲ್ಲಿಂದ ಬರಬೇಕಾದ್ರೆ ನನ್ನ ಬೇಬಿ ಕೇಳಿದ್ಲು, ಎಷ್ಟು ಗಂಟೆ ಆಗುತ್ತೆ ಹಾಸನಿಗೆ ಬರೋಕ್ಕೆ? ಒಂದು 8-8:30 ಒಳಗೆ ಬರ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಬೇಗನೆ ಬಸ್ ಹತ್ತು, ಅತ್ತೆ ಮಾವ ಪಾರ್ಟಿ ಕೊಡಿಸ್ತವ್ರೆ ಕಣೋ, ಬೇಗ ಬರೋ ಅಂತ ಹೇಳಿದ್ಲು ನನ್ನ ಬೇಬಿ. ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಬೇಗ ಹತ್ತಿ, ಇನ್ನೂ 8 ಗಂಟೆ ಆಗಿಲ್ಲ, ಆಲ್ರೆಡಿ ಹಾಸನಿಗೆ ಬಂದಿದ್ದೀನಿ. ಸೊ ಪಾರ್ಟಿ ಅಂದ ತಕ್ಷಣ ನಾನು ಓಡಿ ಬರ್ತೀನಿ. ಸೊ ಈಗ ಫಸ್ಟು ಮನೆಗೆ ಹೋಗ್ತೀನಿ. ಸೊ ಮನೆಗೆ ಹೋದ ತಕ್ಷಣ ಲೆಕ್ಕದಲ್ಲಿ ಇವತ್ತು ಏನಿದೆಯಲ್ಲ, ಈ ವಿಡಿಯೋ ಏನು ಮಾಡ್ತಿದ್ದೀನಲ್ಲ, ಫಾದರ್ಸ್ ಡೇ ಇವತ್ತು. ಸೊ ನನ್ನ ಮಗಳು ಬೆಳಗ್ಗೆ ವಿಶ್ ಮಾಡಿದ್ಲು. ಅಂದರೆ ಇವಳು ನನ್ನ ಬೇಬಿ ಇದ್ದವಳು ಏನು ಮಾಡಿದ್ದಾಳೆ, ವಿಶ್ ಮಾಡಿಸಿದ್ದಾಳೆ. ಪಪ್ಪಂಗೆ ವಿಶ್ ಮಾಡು ಮಗಳು ಅನ್ನೋ ಥರ ಡವ್ ಮಾಡವಳೆ. ನನ್ನ ಮಗಳು ಅಂದವಳೆ. ಸೊ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ, ಸೊ ನಾನೇನು ಇಳ್ಕೊಂಡಿದ್ದೀನಲ್ಲ, ಇಲ್ಲೇ ಇರೋದು ಮನೆ ನಮಗೆ ಹತ್ರನೇ. ನನ್ನ ಮಗಳು ಐ ಥಿಂಕ್ 2 ದಿನ ಆಯಿತು ನಾನು ಮನೆಗೆ ಹೋಗೋದೆ. ಸೊ ನನ್ನ ಮಗಳಿದ್ದು ರಿಯಾಕ್ಷನ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನನ್ನ ಪ್ರಕಾರ ಅವಳೇನಾದ್ರು ಊಟಕ್ಕೆ ಕೂತಿದ್ರೆ, ಊಟ ಮಾಡಿಸ್ತಾಯಿದ್ರೆ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ ಮಾಡಲ್ಲ ಅವಳು. ಏನಕ್ಕೆ ಅಂದರೆ, ಅವಳು ಆಲ್ರೆಡಿ ಅಳ್ತಾ ಕೂತಿರ್ತಾಳೆ, ಊಟ ಬೇಡ ನಂಗೆ ಊಟ ಬೇಡ ಅಂತ. ಅಕಸ್ಮಾತಾಗಿ ಊಟ ಗೀಟ ಏನೂ ಮಾಡೋದೆ ಸುಮ್ಮನೆ ಇದ್ದರೆ ಪಕ್ಕ ಎಕ್ಸೈಟ್ ಆಗ್ತಾಳೆ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ. ಯಾಕಂದ್ರೆ 2 ದಿನ ಆಯಿತು ಅವಳು ನನ್ನ ಮುಖ ನೋಡೋದೆ. ನೋಡೋಣ. ಮನೆಗೆ ಬಂದ್ವಿ. ಓಹೋ, ಕರೆಕ್ಟ್ ಟೈಮಿಗೆ ಏನು ಲೈಟ್ ಬಿತ್ತು. ಸೊ ನೋಡೋಣ ಮನೆ ಒಳಗೆ ನನ್ನ ಕ್ಯೂಟಿ ಏನು ಮಾಡ್ತಾವಳೆ ಅಂತ ನೋಡೇ ಬಿಡೋಣ. ನನ್ನ ಕ್ಯೂಟಿ ಆಟಾಡ್ತಾವಳ ಅಥವಾ ನಂಗೆ ಊಟ ಬೇಡ ಅಂತ ಅಳ್ತಾವಳ, ನೋಡೋಣ. ಏನು ಮಾಡ್ತಿರ್ಬೋದು. ನಾವು ಮೊಸಳೆ ಬೇಕಾದ್ರೂ ನಂಬೋದು. ಕೀಟಿ
ನೋಡಿ ನಾನು ಹೇಳಿಲ್ವ ಊಟ ಮಾಡ್ತಿದ್ರೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಕಿಟಿ ಓನ್ ಗಿಟಿ ಹಂಗೆ ಇರ್ತದೆ ಕ್ಯಾಮ್ರಾ ತಿಂತಾಳೆ. ಏನು ಮಾಡ್ತಿದ್ಯಾ ಕಿಟಿ? ಇದೇನಿದು ಯಾರು ಕಚ್ಚಿದ್ದು? ಎಲ್ಲಿ ನನ್ನ ಸಾಕ್ಸು ನೀನೇ ಅವತ್ತು ಕಚ್ತಾ ಕೂತಿದ್ದಲ್ಲ ನೋಡಿ, ಈ ಕಡೆ ಒಂದು ಕಡೆ ಕಚ್ಚಿದ್ಯಾ. ಎಲ್ಲ ರೆಡಿಯಾಗಿ ನಮ್ಮಪ್ಪ ಆಲ್ರೆಡಿ ಹೋಗವ್ರೆ. ನಮ್ಮಪ್ಪ ಆಲ್ರೆಡಿ ಗಾಡೀಲಿ ಹೋದ್ರು. ಸೊ ನಾವೆಲ್ಲ ನಡ್ಕೊಂಡು ಹೋಯ್ತಾ ಇದ್ದೀವಿ. ನಮ್ಮಮ್ಮಂಗೆ ಕೇಳೋಣ. ಅಮ್ಮ ಏನಕ್ಕೆ ಈ ಥರ ಡಿಸಿಷನಿಗೆ ಬಂದ್ರಿ? ಯಾವಾಗಲೂ ನಿಮ್ದು ಆ್ಯನಿವರ್ಸರಿಗೆಲ್ಲ ಮನೆಗೇನೆ ತಾಬಂದು ಮಾಡ್ತಾಯಿದ್ರಿ. ಇವತ್ತು ನೀನು ಇರಲಿಲ್ಲ ಅಲ್ಲ, ಹಾಂ, ಅದಕ್ಕೆ ಹೋಟ್ಲಿಗೆ ಹೋಗೋ ಪ್ಲ್ಯಾನ್ ಆಗಿತ್ತಾ? ಅದು ಅವರಿಬ್ಬರದೇ ಪ್ಲಾನಿಂಗ್. ಓಕೆ, ಇವರಿಬ್ರಿದು ವೇಸ್ಟ್ ಫೆಲೋಸ್ದು. ನಾನು ಯಾವುದರಲ್ಲೂ ಇಲ್ಲ. ನೀನು ಯಾವುದ್ರಲ್ಲೂ ಇಲ್ವಾ? ನಂಗೆ ಇವತ್ತು ಯಾಕೋ ಇಲ್ಲ, ಮನಸ್ಸೇ ಇಲ್ವಾ? ಸರಿ. ಸೊ ಇವರಿಬ್ರಿದು, ನನ್ನ ಬೇಬಿದು ಮತ್ತು ನನ್ನ ತಂಗಿದು ಇಬ್ಬರದ್ದು ವೇಸ್ಟ್ ಫೆಲೋಸ್ ಇದ್ದಾರಲ್ಲ, ಅವರಿಬ್ಬರಿದಂತೆ ಪ್ಲ್ಯಾನ್ ಹೋಟ್ಲಿಗೆ ಹೋಗೋದು. ಮೋಡ ಕವಿದ ವಾತಾವರಣ. ನನ್ನ ಕ್ಯೂಟಿ ನೋಡಿ, ಕಿಟಿ 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 ನಿದ್ದೆ ಬರ್ತಿದೆ ಕ್ಯೂಟಿಗೆ. ಊಟ ಬೇರೆ ಆಗಿದೆ ಕ್ಯೂಟಿದು. ಹೋಗಿ ಬಾರ್ಸಕ್ಕದೆ. ಊಟ ಕಾಯ್ತಿದ್ದೀವಿ ಎಲ್ಲರೂ. ಫುಲ್ ಹೌಸ್ಫುಲ್ಲಾಗಿ ಹೋಗಿದೆ. ತಿನ್ನಕ್ಕೆ ರೆಡಿಯಾಗಿ ಬಂದಿದೆಯಲ್ಲ ಮುಖಕ್ಕೆ ನೋಡಿ. ಫುಲ್ಲು ನಾವಿಲ್ಲಿ ಲೈನಲ್ಲಿ ನಿಂತಿದ್ದೀವಿ, ವೆಯ್ಟಿಂಗ್ ಲಿಸ್ಟ್. ಕ್ಯೂಟಿ ಇವಳಿಗೆ ಕಷ್ಟ, ಪಾಪುನ ಇಟ್ಕೊಂಡು ಊಟ ಮಾಡೋದು. ನನ್ನ ಕ್ಯೂಟಿ ಅನ್ಕೊಂಡ್ತಾ ಇರ್ತಾಳೆ ಇವ್ರುಗಳು ಮುಕ್ಕೋದಕ್ಕೆ ನನಗೆ ಹಿಂಸೆ ಕೊಡ್ತಾರೆ ಕರ್ಕೊಬಂದು ಹೋಟ್ಲಿಗೆ ಅಂತ. ಈಗ ರೀಸೆಂಟಾಗಿ ಸುಮಾರು ಹೋಟ್ಲಿಗೆ ಕರ್ಕೊಬಂದಿದ್ದೀವಿ ಕ್ಯೂಟಿನ. ಅಲ್ಲಿ ನೋಡಿ, ನೋಡೋದು ನೋಡಿ ಅವಳು ಹೆಂಗೆ ನೋಡ್ತಾಳೆ. ಕ್ಯೂಟಿ ನಗಾಡ್ತಾವಳೆ. ಎಲ್ಲರೂ ಬಂದವ್ರೆ, ಇನ್ನೇನು ಆರ್ಡ್ರ್ ಮಾಡ್ಕೊಂಡು ಬಾರಿಸೋದಷ್ಟೇ ಬಾಕಿ. ಏನಕ್ಕೆ ಪಾರ್ಟಿ ಕೊಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ? ಸೊಸೆ ಮತ್ತು ಮಗಳು ಹಾಂ, ಅವರಿಬ್ಬರು ಏನು ಹೇಳ್ತಿದ್ರು ಪಾರ್ಟಿ ಮಾಡೋಣ ಅಂತ. ಪಾರ್ಟಿ ಕೊಡ್ಬೇಕಿದ್ರು ಎಲ್ಲಿ ಮದುವೆ ದಿನದೊಂದಳ. ಹೌದಾ? ಅದಕ್ಕೆ ನಾನು ಹೇಳಿದ್ರಿಂದ ಅದು ಆಯ್ತಲ್ಲ ಮೊನ್ನೆನೇ, ಹಾಂ ಅದೆಲ್ಲ ಏನಿಲ್ಲ. ಹಾಂ, ಆಮೇಲೆ ಅದು ಆಗೋದೇ ಬೇಕೇ ಬೇಕಂತ. ಓಕೆ, ಅದಕ್ಕೆ ಬಂದೆ. ಮತ್ತೊಂದು ನೀನು ಬೆಂಗಳೂರಿಗೆ ಹೋಗಿದ್ಯಲ್ಲ, ಹಾಂ ನೀನು ಬಂದರೆ ಹೋಗೋದಕ್ಕೆ ಗ್ಯಾರಂಟಿ ಆಯಿತು. ನೀನು 8 ಗಂಟೆಗಿಂತ ಬಂದಿದ್ರೆ ಕ್ಯಾನ್ಸಲ್ ಆಗ್ತಿತ್ತು. 9 ಗಂಟೆಗೆ ಬಂದಿದ್ರೆ ಇವಳು ಬೇಗ ಬಾ ಅಂತ ಅದಕ್ಕೆ ಓಡ್ ಬಂದೆ ನಾನು. ಹೌದು, ಮತ್ತು ಡಯಟ್ ಅಂತ ಹೇಳಿ ಹೋಟ್ಲಲ್ಲಿ ಬಂದು ಸರಿ ತಿಂತೇ ಕೆಲಸ ನೋಡಿ ಹೆಂಗೆ ಆರ್ಡ್ರ್ ಏನು ಮಾಡೋದು ಅಂತ ಸ್ಕೆಚ್ ಹಾಕ್ತವ್ರೆ ಇಬ್ರು. ದುಡ್ಡು ಕೊಡ್ತೀವಿ. ಅಲ್ಲ ಮಾವುಂದೆ ಮಾವುಂದೆ ಪಾರ್ಟಿ ಯಾರ್ದು ಅಂತ ಕೇಳ್ತವ್ರೆ. ಅವ್ರಿಗೆ ಹೇಳ್ಕೊಂಡು ಕರ್ಕೊಂಬಂದಿದ್ದೀವಿ, ಅದಕ್ಕೆ ನೀವೇ ಕೊಡಿಸ್ಬೇಕು. ಫಾದರ್ಸ್ ಕೊಡಿಸ್ಬೇಕು. ನಾನು ನನ್ನ ನಾದಿ ಸ್ಕೆಚ್ಚಾಗಿ ಐಟಮ್ಸ್ ಎಲ್ಲ ಹೇಳಿದ್ದೀವಿ. ಪೂಜು ಇವಾಗ ಎಲ್ಲನೂ ಆರ್ಡ್ರ್ ಮಾಡಬೇಕಷ್ಟೇ. ಇಟ್ಸ್ ಎ ಗೋಲ್ಡ್ ಚೈನ್. ಇಲ್ಲ ಅಂದರೆ 1 ಗ್ರಾಮ್ ಗೋಲ್ಡ್. ನಾನು ಕಾಣಿಸಿಲ್ವ ನಿಮಗೆ? ನನ್ನೇ ಮರ್ತೋಗ್ಬಿಟ್ರು. ಮಾವ ಖುಷಿ ಆಗ್ತೀನಿ, ಏನೋ ಸಂಕೋಚ ಬೇಡ, ಖುಷಿ ಆಗ್ತೀನಿ. ಬಿಲ್ ಕೊಡೋದು ನೀವೇ ಅಲ್ವಾ? ಖುಷಿ ಆಗ್ತೀನಿ ಅಂದರೆ ಹಿಂಗೆ, ಖುಷಿ ಆಗ್ತೀನಿ ಅಂದರೆ ಹಿಂಗೆ. ದುಡ್ಡು ಯಾರೇ ಕೊಡಲಿ, ಯಾರು ಕೊಡ್ಲಿ? ದುಡ್ಡು ಯಾರಾದ್ರೂ ಕೊಡ್ಲಿ ಖುಷಿ ಆಗ್ತೀನಿ. ತಿನ್ನೋರು ನಾವಾಗಲಿ. ಇದು ನಿನ್ನ ಕಣ್ಣು ಯಾಕೆ ಹಂಗಾಗಿದೆ ಜಿನ್ನಿ? ಸರಿಯಾಗಿದೆ ಇವಾಗ, ಸರಿಯಾಗಿದೆ. ಹಾಂ ದುಡ್ಡು ಯಾರದೇ ಇರಲಿ, ಹಾಂ, ತಿನ್ನೋರು ನಾವಾಗಿಲ್ಲ. 5-10 ಸಲ ಹೇಳಾಯ್ತು. ಯಾವ ಪಿಕ್ಚರ್? ಆ ಪಟಾಕಿ ಯಾರದೇ ಆಗಲಿ ತಿನ್ನೋರು ಇವರಾಗಿರ್ಬೇಕಂತೆ. ಮಾಡ್ತವನೆ. ಚಿಲ್ಲಿ ಚಿಕನ್ ಇದೆ, ಹಾಗೆ ಬೇಡ. ಒಂದು ಚಿಕನ್ ಪೆಪ್ಪರ್ ಡ್ರೈ,
1 2 3 4 5 ಪೀಸ್ ಇದು ಕಲ್ಮಿ 5 ಪೀಸ್ ಕಲ್ಮಿ. ಚಿಲ್ಲಿ ಚಿಕನ್ ಹೇಳು. ಚಿಲ್ಲಿ ಚಿಕನ್ ಒಂದು. ಅದಾದಮೇಲೆ 1 2 ಇಲ್ಲ ಪೆಪ್ಪರ್ ಡ್ರೈ, ಇದು ನಾಟ್ ಖಾರ. ಆ ಪರೋಟ ತಗೊಳ್ಳೋಣ ಒಂದು. ನಾನು ತಿಂದೇ ಇಲ್ಲ, ಎಷ್ಟೋ ತಿಂಗಳುಗಳಾಯಿತು. ಪರೋಟ ಕೊಡಿ. ಪರೋಟ ತಿಂತ ತಗೊಂಡು ಎಷ್ಟೋ ಕಾಲ ಆಯಿತು ಪರೋಟ ತಿಂದಿಲ್ಲ. ಯಾವುದು? ಸಾಫ್ಟಾಗಿರೋ ಓಕೆ, ಅದು 5 ಅಂದರೆ ತುಂಬ ದೊಡ್ಡದಿರುತ್ತೆ ಅದು. ಚಿಕ್ಕದು. ಓಕೆ, ಹಾಗಾಗಿ 5 ಅದು. ಅದಕ್ಕೆ ಬಟರ್ ಚಿಕನ್. ನನಗೆ ಪರೋಟ ಯಾವಾಗ ಗೊತ್ತಾ, ಒಂದು ಮೂವಿ ನೋಡಿತ್ತು ಗೊತ್ತಾ, ಆಮೇಲೆ 2 ಮಟನ್ ಅದೇ ಬಿರಿಯಾನಿ, ಸೇತುಪತಿ ಒಂದು ಫ್ರೈಡ್ ರೈಸ್ ನೋಡಿ. ಅದು ಒಂದೇ ಸಲ ಆರ್ಡ್ರ್ ಮಾಡಿದ್ದೀನಿ. ಅದೇ ಚಿಕನ್ ಫ್ರೈಡ್ ರೈಸ್ ಅವಳು ವೇಸ್ಟ್ ಇದು, ಅವಳು ಮಟನ್ ತಿನ್ನಲ್ಲ. ಕ್ಯಾಮ್ರಾ ಇದೆಯಲ್ಲ ಅದಕ್ಕೆ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದು ನೋಡಿ ಗಾಬರಿ ಆಗೋದು. ಏನು ಗುರು ಇವನು ಈ ರೇಂಜಿಗೆ ಆರ್ಡ್ರ್ ಮಾಡ್ತಾನೆ ಅಂತ. ಕ್ಯೂಟಿ ಇಲ್ಲಿ ನೋಡಿ ಆಡೋದು ನೋಡಿ ಹೆಂಗೆ ಆಡ್ತಾವಳೆ. ಕ್ಯೂಟಿ ಕ್ಯೂಟಿ ಕ್ಯೂಟಿ. ಪೇಪರ್ ಅರ್ಧಾಗ್ತಾವಳೆ. ಪರೋಟ ನಾವೆಲ್ಲ ಸರಿಯಾಗಿ ತಿಂತಾ ಇದ್ದೀವಿ. ಇಲ್ಲಿ ಕ್ಯೂಟಿ ಈರುಳ್ಳಿ ಇಟ್ಕೊಂಡು ಏನೋ ಮಾಡ್ತಾವಳೆ. ಆಮೇಲೆ ಕಿರ್ಚಾಡ್ತಿದ್ಲು. ಏನು ಮುಗ್ದಿದ್ದೀರಾ ನೀವುಗಳು ಅಂತ ಹೇಳ್ತಾವಳೆ. ನಾವೆಲ್ಲ ನೋಡಿ ಇಲ್ಲಿ ಕಾಯ್ತಾ ಇದ್ದೀವಿ. ನಮ್ಮದು ಶವರ್ಮ ಬರಬೇಕು. ಅವನು ಊಟ ಬೇಡ ಅಂತ ಪಾಪನ ಅಡ್ಡಾಡಿಸ್ತೀನಿ ಅಂತ ಹೋಗ್ತಾ ಅವನೇ ನೋಡಿ. ಇಂಥ ಅಪ್ಪ ಯಾರಿಗಾದ್ರೂ ಸಿಗ್ತಾರ? ಕೋಟಿಗೊಬ್ಬ ಇವನು. ಕಾಣ್ತಾ ಇಲ್ಲ ಅವನು. ಹೋದ ಅಲ್ಲ ಅವನೇ. ಅಲ್ಲಿ ಹೋದ. ಅಲ್ಲಿ ನೋಡು, ನಮ್ಮ ಯಜಮಾನ್ರು ಕೋಟಿಗೊಬ್ರು, ಗೊತ್ತಾಯ್ತಾ? ಏನು ಕೋತಿ ಗೊಬ್ಬರ? ಕೋಟಿ ಅದು ನಿಮ್ಮ ಯಜಮಾನ್ರು, ಇದು ನಮ್ಮ ಯಜಮಾನ್ರು ಕೋಟಿಗೊಬ್ಬ. ಹ್ಯಾಪಿ ಫಸ್ಟ್ ಫಾದರ್ಸ್ ಡೇ. ಇದು ಫಸ್ಟ್ ಫಾದರ್ ಅಲ್ವಾ? ಫಸ್ಟ್ ಇಯರ್ ಇದು ಫಾದರ್ ಆಗಿ. ಫಾದರ್ಸ್ ಡೇ ಪಪ್ಪ. ಬೆಳಗ್ಗೆನೆ ಗೊಂಬೆ ವಿಶ್ ಮಾಡಾಯ್ತು. ಕೈ ತೊಳೆದ್ಲು ಹಂಗೆ ಬರ್ತಾವಡ. ತೊಳ್ದಿ ಹೇಳ. ಕ್ಯಾಮ್ರಾ ನಿಂಗೆ ಊಟ ಮಾಡ್ತಾವಳೆ. ಓಕೆ, ಮನೆಗೆ ಬಂದು ರೂಮಿಗೆ ಬಂದು ಅಮ್ಮ ಮಗಳು ರೂಮ್ ಸೇರ್ಕೊಬಿಟ್ಟವ್ರೆ. ಓಕೆ, ಇಲ್ಲಿ ನೋಡಿ. ಖುಷಿ ಆಯ್ತು ಮುದ್ದೆ. ಓಕೆ, ಸೊ ಸರಿಯಾಗಿ ಬಾರ್ಸಾಕದ್ವಿ. ತಿಂದಿದ್ದೆಲ್ಲ ಹಾಕಕ್ಕೆ ಹೋಗಿಲ್ಲ, ಸುಸ್ತಾಗತ್ತೆ. ನಿಮಗೂ ಸುಸ್ತಾಗತ್ತೆ ನೋಡೋಕ್ಕೆ. ನೀವು ಎಷ್ಟು ಅಂತ ನೋಡ್ತೀರ ನಾವು ತಿನ್ನೋದನ್ನ. ಸೊ ಹಾಗಾಗಿ ಕಿಟಿ ಟಾಟಾ ಹೇಳೋಣ. ಓಕೆ, ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ. ಏನೋ ಹೇಳ್ತಾಳೆ. ಏನೇ ಓನ್ ಕಿಟಿ ನೀನಾ? ವಿಷಯ ಮಾಡಿದ ಏನ ಫಾದರ್ಸ್ ಡೇಗೆ? ಫಾದರ್ಸ್ ಡೇಗೆ ವಿಷಯ ಅವಳ ಪಾಪ ಕಾಲ್ ಮಾಡಿ ಮಾಡಿಸಿದ್ದೆ. ಇನ್ನೊಂದ್ಸಲ ಬೆಳಗ್ಗೆ ಅದೇ ಹೇಳಿದ್ದೀನಿ ನಾನು. ಬೆಳಗ್ಗೆ ಕಾಲ್ ಮಾಡಿ ವಿಶ್ ಮಾಡ್ತೇನೆ ಕಿಟಿ. ವಿಶ್ ಮಾಡಿ ಪಪ್ಪಂಗೆ. ಕಿಟಿ ನೋಡು ಮಾಡಲ್ಲ ಅನ್ಸತ್ತಳು. ಮಾಡು ಪಪ್ಪಂಗೆ ವಿಶ್. ಕಿಟಿ ಕೈ ಕೊಡು ಇಲ್ಲಿ. ಏನು ಹೇಳ್ತೀಯ ಹೇಳು. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಅವಳಿಗೆ ಇಷ್ಟ. ಇಟ್ಕೋ ಇಲ್ಲಿ, ಇವಳಿಗೆ ಇಟ್ಕೋ, ನನ್ನನ್ನು ತೋರಿಸು. ಕಿಟಿ ಬಾ ಇಲ್ಲಿ. ಮುದ್ದು ಮುದ್ದು ಮಗಳೇ ಬಾರೆ. ಕ್ಯೂಟಿ ಕಾಣ್ತಿದ್ದಾಳ? ಹಾಂ ಕಾಣ್ತಿದ್ದಾಳ. ಕ್ಯೂಟಿ ಆ್ಯಕ್ಚುಲಿ ಕ್ಯೂಟಿಗೆ ನಾನು ಇವಾಗಲೇ ಒಂದೊಳ್ಳೆ ಮಾತು ಹೇಳ್ಕೊಡ್ತೀನಿ ನಿನಗೆ. ಯಾವತ್ತೂ ಅಷ್ಟೇ ಫಾದರ್ಸ್ ಡೇ ಮತ್ತು ಮದರ್ಸ್ ಡೇಗೆ ಅಪ್ಪ ಅಮ್ಮಂಗೆ ವಿಶ್ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ? ಯಾಕೆ ಅಂತಂದರೆ ಅಮ್ಮ ಆದವಳು ಪ್ರತಿದಿನ ಕೆಲಸ ಮಾಡ್ತಾಳೆ. ನಿನ್ನನ್ನು ಎಬ್ಬಿಸ್ತಾಳೆ, ನೋಡ್ಕೊಳ್ತಾಳೆ, ಊಟ ಮಾಡ್ತಾಳೆ, ತಿಂಡಿ ಮಾಡ್ತಾಳೆ, ನೀನು ಕಕ್ಕ ಮಾಡ್ರೆ ತೊಳಿತಾಳೆ, ಊಟ ಮಾಡಿಸ್ತಾಳೆ,
ಚೌಚು ಮಾಡಿಸ್ತಾಳೆ, ಪ್ರತಿಯೊಂದು ಮಾಡ್ತಾಳಲ್ವಾ. ಸೊ ಹಾಗೆ ಅಪ್ಪನೂ ಅಷ್ಟೇ, ಅಪ್ಪ ಸುಮ್ಮನೆ ಕೂರಲ್ಲ, ಅಪ್ಪಂದು ಅಷ್ಟೇ. ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಿಂಗೆ ಏನೇನು ಬೇಕು ತಗೊಬಂದು ಕೊಡೋದಾಗಿರ್ಬೋದು, ಮತ್ತು ನಿಂಗೆ ಚೋಚು ಮಾಡಿಸೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ನೀನು ಎದ್ದಾಗ ಒಂದೊಂದ್ಸಲ ಕ್ರೀಮ್ ಹಚ್ಚೋದಾಗಿರ್ಬೋದು, ನೀ ಕಕ್ಕ ಮಾಡಿದಾಗ ಒಂದೊಂದ್ಸಲ ತೊಳೆಯೋದಾಗಿರ್ಬೋದು. ಸೊ ಅಪ್ಪನೂ ಅಮ್ಮ ಇಬ್ಬರೂ ಕೆಲಸ ಮಾಡ್ತಾರೆ ನಿಂಗೋಸ್ಕರ, ಪ್ರತಿದಿನ ಕೆಲಸ ಮಾಡ್ತಾರಲ್ವ. ಹಾಗಾಗಿ ವಿಶ್ ಮಾಡೋದಾದರೆ ಸುಮ್ಮನೆ ಇರೋ ಸಾಕು, ಕೊರಿಬೇಡ ಅಂತ ಹೇಳ್ತಿರೋದು. ವಿಶ್ ಮಾಡೋದಾದರೆ ಡೈಲಿ ವಿಶ್ ಮಾಡಬೇಕು ನೀನು ಅಪ್ಪ ಅಮ್ಮಂಗೆ. ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಅಂತ. ವರ್ಷದಲ್ಲಿ ಒಂದು ಸಲ ಬರೋದಕ್ಕೆ ಅದೆಲ್ಲ ವಿಶ್ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಅಷ್ಟೇ, ಯಾವತ್ತೂ ನಮ್ಮ ಅಪ್ಪ ಅಮ್ಮಂಗೆ ಇದುವರೆಗೂ ನಾನು ವಿಷಯ ಮಾಡಿಲ್ಲ. ನಾನು ಅಪರೂಪಕ್ಕೆ ಯಾವ್ದಾದ್ರು ವಿಡಿಯೋ ಇದ್ರೆ ವಿಡಿಯೋ ಮಾಡಿರ್ತೀನಿ. ನಾನು ವಿಶ್ ಮಾಡಲ್ಲ, ನಾನು ಏನೋ ಮೊದಲಿಂದನೂ ವಿಷಯ ಮಾಡಿಲ್ಲ. ಓಕೆ ಕ್ಯೂಟಿ, ಆಯ್ತಾ ಕ್ಯೂಟಿ? ಹಾಂ, ಕ್ಲೀನಾಗಿ ಹೇಳ್ಕೊಟ್ಟಿದ್ದಾನೆ. ನೋಡೋಣ ಕೊಡು, ಎಂಡ್ ಓಕೆ, ಮುಗಿಸ್ಬಿಡು. ಇಟ್ಕೊಬಿಡು. ಡ್ರೆಸ್ ಮಾಡ್ಕೊತೀನಿ. ಕ್ಯೂಟಿ ಆಯ್ತಾ, ಮುಗ್ಸೋಣ ತಾಳಿ. ಸ್ವಲ್ಪ ಕೂದಲು ಬಂದಿದೆ ಕ್ಯೂಟಿಗೀಗ. ಓಕೆ, ವಿಡಿಯೋ ಮುಗಿಸುವಂಥ ಸಮಯ ಬಂತು. ಈ ವಿಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಟಾಟಾ, ಬೈ ಬೈ ಹೀರೋಸ್, ಬಾಯ್.